ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ 46 ಪ್ರಶ್ನೆಗಳನ್ನ ನೋಡಿದ್ವಿ. ಈಗ ನೋಡೋಣ 47ನೇ ಪ್ರಶ್ನೆ. ಓಕೆ, ಎಸ್, ವೆಲ್ಕಮ್ ಬ್ಯಾಕ್ ಹೇಳ್ತಾ ಈಗ ನೋಡೋಣ ಮೊದಲನೇ ಪ್ರಶ್ನೆ, 47ನೇ ಪ್ರಶ್ನೆ. ವ್ಯುತ್ಕ್ರಮವಿಲ್ಲದಿರುವ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದರೆ, ನೋಡಿ, ವ್ಯುತ್ಕ್ರಮವಿಲ್ಲದೆ ಇರುವಂತಹ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ಅದು 0. ಭಾಗಲಬ್ಧ ಸಂಖ್ಯೆ ಮತ್ತು ಅದರ ವ್ಯುತ್ಕ್ರಮದ ಗುಣಲಬ್ಧವು ಯಾವಾಗ್ಲೂ ಏನಾಗಿರುತ್ತೆ ನೋಡಿ, ಭಾಗಲಬ್ಧ ಸಂಖ್ಯೆ ಮತ್ತೆ ಅದರ ಒಂದು ವ್ಯುತ್ಕ್ರಮದ ಗುಣಲಬ್ಧ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ 1 ಆಗಿರುತ್ತೆ. ಓಕೆ, ಭಾಗಲಬ್ಧ ಸಂಖ್ಯೆಗಳ ಗಣವನ್ನ ಸೂಚಿಸುವಂತ ಸಂಕೇತ ಯಾವುದು ಅಂತ ಕೇಳಿದರೆ, ನೋಡಿ, ಭಾಗಲಬ್ಧ ಸಂಖ್ಯೆಗಳ ಗಣವನ್ನ ಸೂಚಿಸುವಂತಹ ಸಂಕೇತ ಬಂದು Q ಆಗಿರುತ್ತೆ. ಕೆಳಗಿನವುಗಳಲ್ಲಿ ಯಾವುದು ಒಂದು ಭಾಗಲಬ್ಧ ಸಂಖ್ಯೆ ಆಗಿಲ್ಲ ಅಂತ ಕೇಳಿದರೆ, ಯಾವ್ದಾಗಿಲ್ಲ ಅಂತ ಹೇಳಿದ್ರೆ 5/0 ಆಗಿಲ್ಲ. ಒಂದು ಭಾಗಲಬ್ಧ ಸಂಖ್ಯೆಯ ಅಂಶ ಮತ್ತು ಛೇದಗಳ ಮ ಸ ಅ 1 ಆಗಿದ್ರೆ ಅವುಗಳು ಯಾವ ರೂಪದಲ್ಲಿ ಇರ್ತವೆ ಅಂತ ಕೇಳಿದರೆ, ಅವುಗಳು ಯಾವಾಗ್ಲೂ ಆದರ್ಶ ರೂಪದಲ್ಲಿ ಇರ್ತವೆ. ಓಕೆ, 52ನೇ ಪ್ರಶ್ನೆ. -2/3 ಇದರ ಒಂದು ಸಮಾನ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದರೆ, 2 2s 2 3s, ಸೊ -2/3. ನೋಡಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, -4/6. ಇನ್ನು 53ನೇ ಪ್ರಶ್ನೆ ನೋಡಿ, -3/2 ಮತ್ತು 1/2 ಇದರ ಒಂದು ಮೊತ್ತ ಕೇಳಿದರೆ, ಇದರ ಮೊತ್ತ ಏನು ಅಂತ ಹೇಳಿ, ದಟ್ ಈಸ್ ಏನಾಗಿರುತ್ತೆ ನೋಡಿ, -1 ಆಗಿರುತ್ತೆ. ಓಕೆ, ಇನ್ನು 54ನೇ ಪ್ರಶ್ನೆ. -4/3 -1/3 ಇದರ ಬೆಲೆ ಏನಾಗಿರುತ್ತೆ ಅಂತ, ಏನಾಗಿರುತ್ತೆ, -3 ಆಗಿರುತ್ತೆ. ಹೌದಾ? ಮೈನಸ್ ಇಂಟು ಮೈನಸ್ ಪ್ಲಸ್, ಹೌದಲ್ವಾ? ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ -4 + 1, 4 ಅಲ್ಲಿ ಅನ್ನೋದ್ರೆ 3, ಸೊ -3. ಧನಭಾಗಲಬ್ಧ ಸಂಖ್ಯೆಯನ್ನ ಗುರುತಿಸಿ ಅಂತ ಕೇಳಿದರೆ, ಧನಭಾಗಲಬ್ಧ ಸಂಖ್ಯೆಯನ್ನ ಗುರುತಿಸಿ ಅಂತ ಕೇಳಿದರೆ ಯಾವುದು ಅಂತ ಹೇಳಿದ್ರೆ -3/-5. ಬಾಣದ ಗುರುತು ಸೂಚಿಸುತ್ತಿರುವಂತಹ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದರೆ ನೋಡಿ, ಬಾಣದ ಗುರುತು ಸೂಚಿಸ್ತಾ ಇರುವಂತದ್ದು ನೋಡಿ, ಇದೇನ್ ಸೂಚಿಸ್ತಾ ಇದೆ, ಈ ಬಾಣದ ಗುರುತು ಏನ್ ಇಲ್ಲಿ ಮಾಡಿದಾರಲ್ವಾ, ಇದು ಏನನ್ನ ಸೂಚಿಸುತ್ತೆ ಅಂತ ಕೇಳಿದರೆ. ಓಕೆ, ಸೊ ಇದು ಏನು ಸೂಚಿಸ್ತಾ ಇದೆ ಅಂತ ನಾವು ನೋಡೋದಾದ್ರೆ -2/3 ಇಸ್ ದ ರೈಟ್ ಆನ್ಸರ್. ಓಕೆ, -2/3. ಇನ್ನು 57ನೇ ಪ್ರಶ್ನೆ ನೋಡಿ, ಧನ ಭಾಗಲಬ್ಧ ಸಂಖ್ಯೆಯೂ ಅಲ್ಲದ ಋಣ ಭಾಗಲಬ್ಧ ಸಂಖ್ಯೆಯೂ ಅಲ್ಲದ ಸಂಖ್ಯೆ ಯಾವುದು ಅಂತ ಕೇಳಿದರೆ, ದಟ್ ಈಸ್ 0. 58ನೇ ಪ್ರಶ್ನೆ. ಏರಿಕೆ ಕ್ರಮದಲ್ಲಿರುವಂತಹ ಭಾಗಲಬ್ಧ ಸಂಖ್ಯೆಗಳು ಯಾವ್ಯಾವು ಅಂತ ಕೇಳಿದರೆ ನೋಡಿ, -3/5, -2/5 ಮತ್ತೆ -1/5 ಇದು ಏನು ಏರಿಕೆ ಕ್ರಮದಲ್ಲಿ ಇರುವಂತದ್ದು. ಇನ್ನು 59ನೇ ಪ್ರಶ್ನೆ. -3/5 ಇದರ ಒಂದು 10ರ ಅಂದ್ರೆ ಇದರ 10ರ ಬೆಲೆ ಏನು ಅಂತ ಕೇಳಿದರೆ, ಇದರ 10ರ ಬೆಲೆ ಏನಾಗುತ್ತೆ, 5 1s 5 2s 2 3s 6 ಏನಾಗುತ್ತೆ, -6 ಆಗುತ್ತೆ. ಓಕೆ, ಇನ್ನು -4/9 ಇದರ ವ್ಯುತ್ಕ್ರಮ ಅಂತ ಕೇಳಿದರೆ, ಓಕೆ, ಇದರ ವ್ಯುತ್ಕ್ರಮ ಅಂತ ಕೇಳಿದರೆ ಏನಾಗುತ್ತೆ,
ಮೈನಸ್ 9/4 ಆಗುತ್ತೆ. ಓಕೆ, ಮೈನಸ್ 9/4 ಆಗುತ್ತೆ. ಇನ್ನು ಮೈನಸ್ 2/3 ಇದರ ಸಂಕಲನದ ವಿಲೋಮ ಏನು ಅಂತ ಕೇಳಿದರೆ, ಇದರ ಸಂಕಲನದ ವಿಲೋಮ 2/3. ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳು ಏನಾಗಿರ್ತವೆ ಅಂತ ಕೇಳಿದರೆ ಯಾವಾಗ್ಲೂ ಅಪರಿಮಿತವಾಗಿ ಇರ್ತವೆ. -4 ಡಿವೈಡೆಡ್ ಬೈ 2/3 ಇದರ ಬೆಲೆ ಏನು ಅಂತ ಕೇಳಿದರೆ, ಓಕೆ, -4 ಡಿವೈಡೆಡ್ ಬೈ 2/3 ಇದರ ಬೆಲೆ ಏನಾಗಿರುತ್ತೆ ಅಂತ ಕೇಳಿದರೆ ನೋಡಿ, -4 ಸೊ 2/3 ಸೊ 4/1 into 3/2 2 1s 2 2s 2 3s 6 so -6 is the ರೈಟ್ ಆನ್ಸರ್. ಇಲ್ಲಿ ಸಮಸ್ಯೆಗಳನ್ನ ಬಿಡಿಸಿ ಅಂತ ಹೇಳಿದರೆ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ 64ನೇ ಪ್ರಶ್ನೆ. ಎರಡು ನೋಡಿ -5/7 ಮತ್ತು -3/8 ಇದರ ನಡುವೆ ಇರುವಂತ 5 ಭಾಗಲಬ್ಧ ಸಂಖ್ಯೆಗಳನ್ನ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ನೋಡಿ, ಎರಡು ಭಾಗಲಬ್ಧ ಸಂಖ್ಯೆಗಳ ಛೇದಗಳನ್ನ ನಾವು ಸಮಗೊಳಿಸಿ ಅದರ ನಂತರ ಅವೆರಡರ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯುವಂತದ್ದನ್ನ ಮಾಡ್ತಾ ಹೋಗ್ಬೋದು. ಓಕೆ, ಇನ್ನು -7/4 ಮತ್ತು 5/7 ಇದನ್ನ ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ ಅಂತ ಇದೆ. ಇದನ್ನ ನಾವು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸೋದಾದ್ರೆ ನೋಡಿ, ಇದು 0, ಇದು 1, ಇದು 2, ಇದು 1, ಇದು 2 ಅಂತ ಅನ್ಕೊಂಡ್ರೆ ಇದು 5/4 ಆಗುತ್ತೆ. ಓಕೆ, ಈ ಕಡೆ ಇಲ್ಲಿ ಮೈನಸ್, ಇದು ಮೈನಸ್ ಅಲ್ವಾ, ಸೊ -7/4. ಇನ್ನು ಸಂಕ್ಷೇಪಿಸಿ ಅಂತ ಕೊಟ್ಟಿದ್ದಾರೆ 66ನೇ ಪ್ರಶ್ನೆ ನೋಡಿ, 7/4 ಪ್ಲಸ್ -11/8 ಇದನ್ನ ಸಂಕ್ಷೇಪಿಸಿ ಅಂತ ಕೊಟ್ಟಿದ್ದಾರೆ. ನೋಡೋಣ, ಇದು LCM 8 ಆಗುತ್ತೆ. ಓಕೆ, LCM 8 ಆದ್ರೆ ಸೊ ಏನಾಗುತ್ತೆ, ಇಲ್ಲಿ 14 ಬರುತ್ತೆ ಪ್ಲಸ್ -11 ಸೊ ಇಸ್ ಈಕ್ವಲ್ ಟು 14 - 11/8 ಈಸ್ ಈಕ್ವಲ್ ಟು 3/8. ಇದಕ್ಕೆ ಏನ್ ಬರುತ್ತೆ, 3/8 ಬರುತ್ತೆ. ಸೊ ನೀವು ಅದನ್ನ ಟ್ರೈ ಮಾಡಿ. ಓಕೆ, ಇದು -3 ಅಂದ್ರೆ 3/8 ಬಂತು. ಇನ್ನು ಇದು ಮಾಡಿದ್ರೆ ನಿಮಗೆ -13/9 ಸಿಗುತ್ತೆ. ಇದು 1 ಬರುತ್ತೆ ಆನ್ಸರು. ಓಕೆ, ಇದು ಬಂದು -1/6 ಆಗುತ್ತೆ. ಓಕೆ, 67ನೇ ಪ್ರಶ್ನೆ. ಈ ಕೆಳಗಿನ ಭಾಗಲಬ್ಧ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಏನಂತ, ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ. ಏರಿಕೆ ಕ್ರಮದಲ್ಲಿ ಬರೆಯೋದಾದ್ರೆ ಯಾವ ರೀತಿ ಆಗುತ್ತೆ ನೋಡಿ, 5 ಈ ಭಾಗಲಬ್ಧ ಸಂಖ್ಯೆಗಳನ್ನ ನಾವೇನ್ ಮಾಡ್ಬೇಕು, ಏರಿಕೆ ಕ್ರಮದಲ್ಲಿ ಬರಿಬೇಕು. 5 ನೋಡಿ, ಫಸ್ಟ್ ನಾವಿಲ್ಲಿ ಏನ್ ಮಾಡ್ಬೇಕು, ಫಸ್ಟ್ ಏನ್ ಮಾಡ್ಬೇಕು, 5 into 2/4 into 2 ಆಮೇಲೆ 3 into 4/2 into 4 ಅದಾದ ನಂತರ ಇದು 5/8 ಸೊ ಇದು 3 into 2/4 into 2 5 2s are 10 4 2s are 8 12/8 5/8 ಇದು 6/8 ಆಗುತ್ತೆ. ಅಂದ್ರೆ ಇದೇನು ಸೊ ಎಲ್ಲವನ್ನು ನಾವು ಈಕ್ವಲ್ ಆಗಿ ಮಾಡ್ಕೋಬೇಕಾಗುತ್ತೆ. ಓಕೆ, ಅದಾದ ನಂತರ ಏನಾಗುತ್ತೆ, ಇದು ಇವಾಗ ಇದನ್ನ ನಾವು ಏರಿಕೆ ಕ್ರಮದಲ್ಲಿ ಬರಿತಾ ಹೋಗ್ಬೇಕು. ಇದನ್ನ ನಾವು ಏರಿಕೆ ಕ್ರಮದಲ್ಲಿ ಬರ್ದಾಗ ಇದು ಫಸ್ಟ್ ಬರುತ್ತೆ, ಇದು ಸೆಕೆಂಡ್ ಬರುತ್ತೆ, ಇದು ಥರ್ಡ್ ಬರುತ್ತೆ, ಇದು ಫೋರ್ತ್ ಬರುತ್ತೆ. ಓಕೆ, ಅದೇ ಇದನ್ನ ಏರಿಕೆ ಕ್ರಮದಲ್ಲಿ, ಅದೇ ಇಳಿಕೆ ಆದ್ರೆ ಅದೇ ಉಲ್ಟಾ ಬರುತ್ತೆ ಅಷ್ಟೇ. ಓಕೆ, ಪ್ರತಿಯೊಂದರಲ್ಲಿ ಯಾವುದು ದೊಡ್ಡದು ಅಂತ ಕೇಳಿದರೆ ನೋಡಿ ಇದನ್ನ ಕಂಪೇರ್ ಮಾಡಿದಾಗ ಇದು ದೊಡ್ಡದು. ಓಕೆ, 5/7 ಅಥವಾ 4/5 ಇವೆರಡನ್ನ ನಾವು ನೋಡಿದಾಗ ನೋಡಿ 5 into 5/7/5 ಇದು 4 into 7/5 into 7 ಸೊ ಇಲ್ಲೇನ್ ಬರುತ್ತೆ 25/35 ಬರುತ್ತೆ. ಇದು ಬಂದು 28/35 ಬರುತ್ತೆ. ಸೊ ಇದ್ರಲ್ಲಿ ಯಾವ್ದು ದೊಡ್ಡದು, 28/35 ಏನಿದೆಯಲ್ಲ ಇದು ದೊಡ್ಡದು. ಅಂದ್ರೆ ಏನು, 4/5 ಇದೆಯಲ್ಲ ಇದು ದೊಡ್ಡದು. ಓಕೆ, ಸೊ ಮುಂದೆ ನೋಡ್ತಾ ಹೋಗೋಣ. ಮುಂದೆ ನೋಡೋದಾದ್ರೆ ಇಲ್ಲಿ ತ್ರಿಭುಜ, ಸಮಾಂತರ, ಚತುರ್ಭುಜ, ವೃತ್ತದ ಸುತ್ತಳತೆ ಹಾಗೂ ವಿಸ್ತೀರ್ಣಗಳನ್ನ ಕಂಡು ಹಿಡಿದು ನಿತ್ಯ ಜೀವನದ ಅನ್ವಯಿಕ ಸಮಸ್ಯೆಗಳನ್ನ ಬಿಡಿಸ್ತಾ ಹೋಗ್ತಾರೆ. ಇದ್ರ ಬಗ್ಗೆ 69ನೇ ಪ್ರಶ್ನೆ. ಸಮಾಂತರ ಚತುರ್ಭುಜದಲ್ಲಿ ಇರುವಂತ ಬಾಹುಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಓಕೆ, ಸಮಾಂತರ ಚತುರ್ಭುಜದಲ್ಲಿ ಇರುವಂತಹ ಬಾಹುಗಳ ಸಂಖ್ಯೆ ಎಷ್ಟು, 4. ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂತ ಸೂತ್ರ ಯಾವುದು, ದಟ್ ಇಸ್ ಬ್ರೆಡ್ತ್ ಇಂಟು ಹೈಟ್. ಈ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಅಂತ ಕೇಳಿದರೆ ಇದು ವಿಸ್ತೀರ್ಣ ಎಷ್ಟು ಬರುತ್ತೆ, 3.5 into
8 ನೋಡಿ, ಇದನ್ನ ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ? 28 ಸೆಂಟಿಮೀಟರ್ ಸ್ಕ್ವೇರ್ ಸಿಗುತ್ತೆ. ಸೊ ಸ್ಕ್ವೇರ್ ಇರೋದಲ್ಲಿ ಇಲ್ಲಿ, ಸೊ ದಿಸ್ ಇಸ್ ದ ಆನ್ಸರ್. ಪಾದ 20 ಸೆಂಟಿಮೀಟರ್, 8.4 ಸೆಂಟಿಮೀಟರ್ ಎತ್ತರ ಇದೆ. ಸೊ ಇರುವಂತ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಅಂತ ಕೇಳಿದರೆ ಎಷ್ಟು ಬರುತ್ತೆ ಮಾಡಿದಾಗ? 168.0 ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಸ್ಕ್ವೇರ್ ಸೆಂಟಿಮೀಟರ್. ಪಾದ 20 ಸೆಂಟಿಮೀಟರ್ ಮತ್ತು ವಿಸ್ತೀರ್ಣ 246 ಸ್ಕ್ವೇರ್ ಸೆಂಟಿಮೀಟರ್ ಅಂದ್ರೆ ಇರುವಂತಹ ಸಮಾಂತರ ಚತುರ್ಭುಜದ ಎತ್ತರ ಅಂತ ಕೇಳಿದರೆ, ಸೊ ಎತ್ತರ ಎಷ್ಟಾಗುತ್ತೆ ಅವಾಗ? 12.3 ಸೆಂಟಿಮೀಟರ್ ಆಗುತ್ತೆ. 74ನೇ ಪ್ರಶ್ನೆ, ತ್ರಿಭುಜದಲ್ಲಿ ಇರುವಂತ ಬಾಹುಗಳ ಸಂಖ್ಯೆ ಎಷ್ಟು? ತ್ರಿಭುಜದಲ್ಲಿ ಇರುವಂತ ಬಾಹುಗಳ ಸಂಖ್ಯೆ 3. 75ನೇ ಪ್ರಶ್ನೆ, ತ್ರಿಭುಜದ ಯಾವುದಾದರೂ ಒಂದು ಶೃಂಗದಿಂದ ಅದರ ಅಭಿಮುಖ ಬಾಹುವಿಗೆ ಎಳೆದಂತ ಲಂಬ ರೇಖೆಯ ತ್ರಿಭುಜದ ಉದ್ದ, ಎತ್ತರ, ಅಗಲ, ಪಾದ ಅಂತ ಹೇಳಿದ್ದಾರೆ. ಅಂದ್ರೆ ತ್ರಿಭುಜದ ಯಾವುದಾದರೂ ಒಂದು ಶೃಂಗದಿಂದ ಅದರ ಅಭಿಮುಖ ಬಾಹುವಿಗೆ ಎಳೆದಂತ ಲಂಬ ರೇಖೆಯು ಏನಾಗಿರುತ್ತೆ? ತ್ರಿಭುಜದ ಎತ್ತರ ಆಗಿರುತ್ತೆ. ಓಕೆ, ಎತ್ತರ 3 ಸೆಂಟಿಮೀಟರ್, ಪಾದ 4 ಸೆಂಟಿಮೀಟರ್ ಇರುವಂತಹ ತ್ರಿಭುಜದ ವಿಸ್ತೀರ್ಣ ಎಷ್ಟಾಗುತ್ತೆ ಅಂತ ಕೇಳಿದರೆ ಅದು ಏನಾಗುತ್ತೆ? 6 ಸ್ಕ್ವೇರ್ ಸೆಂಟಿಮೀಟರ್ ಆಗುತ್ತೆ. ಇನ್ನು 77ನೇ ಪ್ರಶ್ನೆ ನೋಡಿ, ಈ ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಏನಾಗುತ್ತೆ? ಇದು 3 ಇದೆ, ಇದು 6 ಇದೆ. ಸೊ ಇದ್ರ ವಿಸ್ತೀರ್ಣ ಏನಾಗುತ್ತೆ? 9 ಆಗುತ್ತೆ. ಓಕೆ, 9 ಸ್ಕ್ವೇರ್ ಸೆಂಟಿಮೀಟರ್ ಆಗುತ್ತೆ ಆಡ್ ಮಾಡಿದ್ರೆ. ಇನ್ನು ನೋಡಿ, ಪೈನ ಬೆಲೆ ಏನಾಗುತ್ತೆ? ಪೈನ ಬೆಲೆ 22/7, ಅದನ್ನ ಮಾಡಿದ್ರೆ ನಮ್ಗೆ 3.14 ಸಿಗುತ್ತೆ. 79ನೇ ಪ್ರಶ್ನೆ, ವೃತ್ತಾಕಾರದ ವಲಯದ ಸುತ್ತಲಿನ ದೂರ. ವೃತ್ತಾಕಾರ ವಲಯದ ಸುತ್ತಲಿನ ದೂರ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಪರಿಧಿ ಕೂಡ ಹೌದು, ಸುತ್ತಳತೆ ಕೂಡ ಹೌದು. ಹಾಗಾಗಿ ಬಿ ಮತ್ತು ಸಿ ಎರಡು ಕೂಡ ಹೌದು. ಇನ್ನು 80ನೇ ಪ್ರಶ್ನೆ, ವ್ಯಾಸಕ್ಕೂ ತ್ರಿಜ್ಯಕ್ಕೂ ಇರುವಂತ ಸಂಬಂಧ ಏನು ಅಂತ ಕೇಳಿದರೆ, ವ್ಯಾಸಕ್ಕೂ ತ್ರಿಜ್ಯಕ್ಕೂ ಇರುವಂತ ಸಂಬಂಧ ಬಂದು ವ್ಯಾಸ ಇಸ್ ಈಕ್ವಲ್ ಟು 2 into ತ್ರಿಜ್ಯ. ಓಕೆ, ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು 81ನೇ ಪ್ರಶ್ನೆ, ವೃತ್ತದ ಪರಿಧಿ ಕಂಡು ಹಿಡಿಯುವಂತ ಸೂತ್ರ ಯಾವುದು ಅಂತ ಕೇಳಿದರೆ, ವೃತ್ತದ ಪರಿಧಿಯನ್ನ ಕಂಡು ಹಿಡಿಯುವಂತ ಸೂತ್ರ ಯಾವುದು ಅಂತ ಹೇಳಿದ್ರೆ ಸಿ ಈಕ್ವಲ್ಸ್ ಪೈ ಇಂಟು ಡಿ ಮತ್ತೆ ಸಿ ಇಸ್ ಈಕ್ವಲ್ ಟು 2πr ಎರಡನ್ನೂ ಕೂಡ ನಾವು ಬಳಸ್ತೀವಿ. ಹಾಗಾಗಿ ಎ ಮತ್ತು ಬಿ ಎರಡು ಕೂಡ ಸರಿ. ವೃತ್ತದ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂತ ಸೂತ್ರ ಯಾವುದು ಅಂತ ಕೇಳಿದರೆ ಪೈ ಆರ್ ಸ್ಕ್ವಯರ್. ಓಕೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು 83ನೇ ಪ್ರಶ್ನೆ, 352 ಮೀಟರ್ ದೂರ ಚಲಿಸೋದಕ್ಕೆ 28 ಸೆಂಟಿಮೀಟರ್ ತ್ರಿಜ್ಯದ ಚಕ್ರವು ಸುತ್ತಿದಂತಹ ಸುತ್ತುಗಳ ಸಂಖ್ಯೆ ಅಂತ ಕೇಳಿದರೆ ಎಷ್ಟು? ಅದನ್ನ ಮಾಡಿದಾಗ ನಮ್ಗೆ ಸಿಗುವಂತದ್ದು 200 ಬಾರಿ. ಓಕೆ, ಇನ್ನು 84ನೇ ಪ್ರಶ್ನೆ, ಈ ಅರ್ಧ ವೃತ್ತದ ಸುತ್ತಳತೆಯನ್ನ ಹೇಳಿ ಅಂತ ಇದೆ. ಅರ್ಧ ವೃತ್ತದ ಸುತ್ತಳತೆಯನ್ನ ಹೇಳಿ ಅಂತ ಇದೆ. ನಾವು ಅದನ್ನ ಫಾರ್ಮುಲಾ ಹಾಕೊಂಡು ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ? 25.7 ಸೆಂಟಿಮೀಟರ್ ಸಿಗುತ್ತೆ. 85ನೇ ಪ್ರಶ್ನೆ, ರಾಮು 7 ಸೆಂಟಿಮೀಟರ್ ತ್ರಿಜ್ಯ ಉಳ್ಳಂತ ವೃತ್ತಾಕಾರದ ಡಿಸ್ಕ್ ಅನ್ನ 2 ಸಮಭಾಗಗಳಾಗಿ ವಿಭಾಗಿಸ್ತಾನೆ. ಹಾಗಾದ್ರೆ ಪ್ರತಿ ಅರ್ಧ ವೃತ್ತಾಕಾರದ ಡಿಸ್ಕ್ ನ ಸುತ್ತಳತೆ ಎಷ್ಟು ಅಂತ ಕೇಳಿದರೆ ಅದನ್ನ ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ? 36 ಸೆಂಟಿಮೀಟರ್ ಸಿಗುತ್ತೆ. 86ನೇ ಪ್ರಶ್ನೆ, ಒಬ್ಬ ರೈತ ತನ್ನ ಜಮೀನಿನ ಮಧ್ಯಭಾಗದಲ್ಲಿ 7 ಮೀಟರ್ ತ್ರಿಜ್ಯ ಇರುವಂತಹ ಹೂವಿನ ಪಾತಿಯನ್ನ ತೋಡ್ತಾನೆ. ಗೊಬ್ಬರವನ್ನ ಕೊಂಡುಕೊಳ್ಳುವ ಅಗತ್ಯ ಅವನಿಗಿದೆ. 1 ಚದರ ಮೀಟರ್ ವಿಸ್ತೀರ್ಣಕ್ಕೆ 1 ಕೆಜಿ ಗೊಬ್ಬರದ ಅವಶ್ಯಕತೆ ಇದೆ. ಹಾಗಾದ್ರೆ ಹೂವಿನ ಪಾತಿಗೆ ಬೇಕಾಗುವಂತಹ ಗೊಬ್ಬರದ ಪ್ರಮಾಣ ಎಷ್ಟಾಗುತ್ತೆ ನೋಡಿ? 154 ಕೆಜಿ ಆಗುತ್ತೆ. ಓಕೆ, ಸಮಸ್ಯೆಗಳನ್ನ ಬಿಡಿಸಿರಿ ಅಂತ ಇದೆ. ಸೊ ಮೊದಲನೇ ಪ್ರಶ್ನೆ ಅಂದ್ರೆ 87ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪಾದ 4 ಸೆಂಟಿಮೀಟರ್ ಮತ್ತು ವಿಸ್ತೀರ್ಣ 24 ಸೆಂಟಿಮೀಟರ್ ಅಂದ್ರೆ ಸ್ಕ್ವೇರ್ ಸೆಂಟಿಮೀಟರ್. ಸೊ ಇದನ್ನ ಹೊಂದಿರುವಂತಹ ಸಮಾಂತರ ಚತುರ್ಭುಜದ ಎತ್ತರ ಎಕ್ಸ್ ಅನ್ನ ಕಂಡು ಹಿಡಿಯಿರಿ ಅಂತ ಇದೆ. ಇಲ್ಲಿ ಎಕ್ಸ್ ಏನಿದೆಯಲ್ಲ ಇದನ್ನ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಬಿ ಇಂಟು ಹೆಚ್. ಸೊ ನೋಡಿ, ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ? 24 ಕೊಟ್ಟಿದ್ದಾರೆ. ಸೊ 4 ಇಂಟು ಎಕ್ಸ್ ಮಾಡಿದಾಗ ಎಕ್ಸ್ ಇಸ್ ಈಕ್ವಲ್ ಟು 24/4. ಸೊ 4 1s 4 6 ಏನಾಗುತ್ತೆ? 6 ಸೆಂಟಿಮೀಟರ್ ಆಗುತ್ತೆ. ಇನ್ನು ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಅಂತ ಹೇಳಿದರೆ ತ್ರಿಭುಜದ ವಿಸ್ತೀರ್ಣ ಹಾಫ್ ಇಂಟು ಬಿ ಇಂಟು ಹೆಚ್. ಓಕೆ, ಸೊ ಹಾಫ್ ಇಂಟು ಇಲ್ಲಿ ಏನ್ ಕೊಟ್ಟಿದ್ದಾರೆ? ಬೇಸ್ ಇಸ್ 3 ಸೆಂಟಿಮೀಟರ್ ಅಂಡ್ ಹೈಟ್ ಇಸ್ 4 ಸೆಂಟಿಮೀಟರ್. 2 1s 2 2s 3 2s 6. ಸೊ 6 ಸ್ಕ್ವೇರ್ ಸೆಂಟಿಮೀಟರ್ ಆಗುತ್ತೆ. ಓಕೆ, ಒಂದು ಬಳೆಯ ತ್ರಿಜ್ಯ 15 ಸೆಂಟಿಮೀಟರ್ ಇದೆ. ಬಳೆಯ ಸುತ್ತಲೂ ಅಗತ್ಯವಿರುವಂತ ಲೇಸ್ ನ ಉದ್ದ ಎಷ್ಟು? ಪೈ ಇಸ್ ಈಕ್ವಲ್ ಟು 3.14 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಬಳೆಯ ಸುತ್ತಳತೆ 2πr ಅಂತ ತಗೊಂಡ್ರೆ
2 ಇಂಟು 3.14 ಇಂಟು 15 ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ? 94.2 ಸೆಂಟಿಮೀಟರ್ ಸಿಗುತ್ತೆ. ಇನ್ನು 90ನೇ ಪ್ರಶ್ನೆ, ವೃತ್ತಾಕಾರದ ತೋಟದ ವ್ಯಾಸ 14 ಮೀಟರ್ ಆದ್ರೆ ಅದರ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಅಂತ ಇದೆ. ನೋಡಿ, pi r square is equal to 22/7 into 7 square. ಹೌದಲ್ವಾ? r square. ಯಾಕೆಂದ್ರೆ d is equal to 14 ಮೀಟರ್ ಅಂತ ಅಂದ್ರೆ ರೇಡಿಯಸ್ ಎಷ್ಟಾಗುತ್ತೆ? 7 ಆಗುತ್ತೆ. ಓಕೆ, ಯಾಕೆ ಅಂದ್ರೆ ರೇಡಿಯಸ್ ಅಂದ್ರೆ ಡಯಾಮೀಟರ್ ಏನಾಗುತ್ತೆ? 2r ಅಲ್ವಾ ಡಯಾಮೀಟರು. ಸೊ ಏನಾಗುತ್ತೆ? 7 ಸ್ಕ್ವೇರ್ ಆಯ್ತು. ಇದನ್ನ ಮಾಡಿದಾಗ 22, ಇಲ್ಲಿ ಒಂದು 7 ಅನ್ನ ಕಳಿಯೋಣ, ಒಂದು 7 ಮಾತ್ರ ಇಲ್ಲಿ ಉಳ್ಕೊಳ್ಳುತ್ತೆ. ಸೊ 22 ಇಂಟು 7 ಮಾಡಿದ್ರೆ 154 ಸ್ಕ್ವೇರ್ ಮೀಟರ್ ಆಗುತ್ತೆ. ಓಕೆ, ಇನ್ನು 91ನೇ ಪ್ರಶ್ನೆ, ಒಂದು ವೃತ್ತಾಕಾರದ ಹೂವಿನ ತೋಟವು 4 ಮೀಟರ್ ಅಗಲದ ಪಥದಿಂದ ಸುತ್ತುವರಿಯಲ್ಪಟ್ಟಿದೆ. ಹೂವಿನ ತೋಟದ ವ್ಯಾಸ 66 ಮೀಟರ್ ಆದ್ರೆ ಈ ಪಥದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ, ನೋಡ್ತಾ ಹೋಗಿ. ನೋಡಿ, ಪಥದ ವಿಸ್ತೀರ್ಣ ಬಂದು ಪೈ ಇಂಟು r1 ಸ್ಕ್ವೇರ್ ಮೈನಸ್ r2 ಸ್ಕ್ವೇರ್. ಓಕೆ, ಅವಾಗ ಏನಾಗುತ್ತೆ? 3.14 37 ಸ್ಕ್ವೇರ್ ಮೈನಸ್ 33 ಸ್ಕ್ವೇರ್. ಸೊ ಇದಿಷ್ಟು ಇಂಟು ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ? 879.20 ಸ್ಕ್ವೇರ್ ಮೀಟರ್. ಇನ್ನು ಟ್ರಯಾಂಗಲ್ ABC ಯಲ್ಲಿ AC is equal to 10 ಸೆಂಟಿಮೀಟರ್, BC is equal to 6 ಸೆಂಟಿಮೀಟರ್ ಮತ್ತೆ AM ಅನ್ನುವಂಥದ್ದು 5 ಸೆಂಟಿಮೀಟರ್ ಆಗಿದೆ. ಹಾಗಾದ್ರೆ ABC ಯ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಅಂತ ಇದೆ. ಏನ್ ಮಾಡ್ತೀವಿ? ಹಾಫ್ ಇಂಟು B ಇಂಟು H. ಸೊ ಏನಾಗುತ್ತೆ? this is 4 and this is 5. so 2 1s are 2 2s are 5 2s are 10. so 10 ಸ್ಕ್ವೇರ್ ಸೆಂಟಿಮೀಟರ್ ಆಗುತ್ತೆ ಇದು. ಇನ್ನು ABC ಯ ವಿಸ್ತೀರ್ಣ ಆಯ್ತಲ್ವಾ. ಈಗ ನೆಕ್ಸ್ಟ್ BN ಅನ್ನ ಕಂಡು ಹಿಡಿಯಿರಿ ಅಂತ ಇದೆ. BN ಅನ್ನ ನೋಡಿ, ಹಾಫ್ ಇಂಟು AC, ಎಲ್ಲಿದೆ AC? ಇಲ್ಲಿದೆ ಅಲ್ವಾ? AC ಇಂಟು BN, AC ಇಂಟು BN. AC ಎಷ್ಟು? 10 ಸೆಂಟಿಮೀಟರ್ ಇದೆ. ಓಕೆ, ಸೊ ನಮಗೆ ಬೇಕಾಗಿರೋದೇನು? BN. ಹಾಗಾಗಿ BN is equal to AC ಏನು? 10 ಇಂಟು 2/8 ಮಾಡಿದಾಗ 2 4s are 8, 2 5s are 10. ಓಕೆ, ಸೊ 10/4 ಅಂದ್ರೆ 10/4 ಅನ್ನ ನಾವು ಮತ್ತೆ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? 2.5 ಸೆಂಟಿಮೀಟರ್ ಸಿಗುತ್ತೆ. ಇನ್ನು 93ನೇ ಪ್ರಶ್ನೆ, ಒಂದು ವೃತ್ತಾಕಾರದ ಹೂವಿನ ಉದ್ಯಾನವನದ ವಿಸ್ತೀರ್ಣ 314 ಸ್ಕ್ವೇರ್ ಮೀಟರ್ ಇದೆ. ಉದ್ಯಾನವನದ ಕೇಂದ್ರದಲ್ಲಿನ ಕಾರಂಜಿ 12 ಮೀಟರ್ ತ್ರಿಜ್ಯದಷ್ಟು ವಿಸ್ತೀರ್ಣವನ್ನ ಆವರಿಸುತ್ತದೆ. ಕಾರಂಜಿಯು ಸಂಪೂರ್ಣ ಉದ್ಯಾನವನವನ್ನ ತೋರಿಸಬಲ್ಲದೆ ಅಂತ ಇದೆ. ನೋಡಿ, ವೃತ್ತಾಕಾರದ ಉದ್ಯಾನವನದ ವಿಸ್ತೀರ್ಣ 314 ಸ್ಕ್ವೇರ್ ಮೀಟರ್ ಇದೆ. ಕಾರಂಜಿಯ ತ್ರಿಜ್ಯ ಎಷ್ಟಿದೆ? 12 ಮೀಟರ್ ಇದೆ. ಓಕೆ, ಇನ್ನು ಕಾರಂಜಿಯ ವಿಸ್ತೀರ್ಣವನ್ನ ನಾವು ನೋಡ್ತಾ ಹೋದ್ರೆ ನೋಡಿ, pi r ಸ್ಕ್ವೇರ್. ಓಕೆ, ಸೊ 3.14 ಇಂಟು 12 ಇಂಟು 12 ಇದನ್ನ ಮಾಡಿದಾಗ ಎಷ್ಟು ಬರುತ್ತೆ? 452.16 ಸ್ಕ್ವೇರ್ ಮೀಟರ್. ಸೊ ದಿಸ್ ಇಸ್ ಗ್ರೇಟರ್ ದ್ಯಾನ್ 314 ಸ್ಕ್ವೇರ್ ಮೀಟರ್. ಹಾಗಾಗಿ ಕಾರಂಜಿ ಅನ್ನುವಂಥದ್ದು ಏನಿದೆ, ಕಾರಂಜಿ ಏನಿದೆ ಅದು ಸಂಪೂರ್ಣ ಉದ್ಯಾನವನ್ನ ಏನ್ ಮಾಡುತ್ತೆ? ತೋರಿಸಬಲ್ಲದು. ಓಕೆ, ಸೊ ಮುಂದಿನ ಒಂದು ಕ್ಲಾಸ್ ಅಲ್ಲಿ ನಾವು ಇನ್ನಷ್ಟು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.